ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ಆಶೀರ್ವಾದ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. 3-4 ಡೇಸ್ ಅದರಿಂದ ವ್ಲಾಗ್ ಹಾಕೋಕ್ಕಾಗಲಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಹಾಗಾಗಿ ಇವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗಾಗಿ ಆ ವ್ಲಾಗ್ ಮಾಡಿಟ್ಕೊಂಡ್ರು ವಾಯ್ಸ್ ಓವರ್ ಕೊಡೋಕ್ಕೆ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು, ಹಾಗಾಗಿ ಮಾಡಿರಲಿಲ್ಲ. ಇವತ್ತಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಸ್ಬೆಂಡ್ಗೆ ಬೆಳಗ್ಗೆ ಟಿಫನ್ಗೆ ಅಂತ ಪಡ್ ಮಾಡಿದ್ದೆ. ನನಗೂ ಹುಷಾರಿಲ್ಲ ಕಾರಣ ಅವರೇ ಎಷ್ಟೊಂದು ಹೆಲ್ಪ್ ಮಾಡಿದರು. ನೈಟೆಲ್ಲ ಹಿಟ್ಟೆಲ್ಲ ರುಬ್ಬಿ ಎತ್ತಿಟ್ಬಿಟ್ಟಿದ್ರು. ಹಾಗಾಗಿ ಬೆಳಗ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಬೇರೆ ಇವತ್ತು ಅಮಾವಾಸ್ಯೆ ಬೇರೆ ಇತ್ತು, ಹಾಗಾಗಿ ಬೇಗ ಎದ್ಬಿಟ್ಟು ಕೆಲಸ ಕೂಡ ಮಾಡ್ಕೊಬೇಕು. ಪಾಪು ಕೂಡ ಅಷ್ಟೇ, ಹಸ್ಬೆಂಡೇ ಫ್ರೆಶ್ ಅಪ್ ಎಲ್ಲ ಮಾಡಿ ಕರ್ಕೊಂಬಂದಿದ್ದಾರೆ. ನೋಡಿ, ಹಾಲೆಲ್ಲ ಕುಡಿಸಾಯಿತು. ಇನ್ನೇನು ಟೀ ಶರ್ಟ್ ಮೇಲೆ ಶರ್ಟ್ ಹಾಕ್ಕೊಂಡು ತೋರಿಸ್ತಾಯಿದ್ರು. ಬಿಚ್ಚಗಂತರ ಖುಷಿ ಆಗುತ್ತೆ ಈ ಥರ ಟೀ ಶರ್ಟ್ ಮೇಲೆ ಶರ್ಟ್ ಹಾಕೋಣಕ್ಕೆ. ಇನ್ನೇನು ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಅಮಾವಾಸ್ಯೆ ಆಗಿರೋದು ಸ್ವಲ್ಪ ಬೇಗನೆ ಎದ್ಬಿಟ್ಟು ಪೂಜೆ ಕೂಡ ಮುಗಿಸ್ಕೊಂಡೆ. ಹುಷಾರಿಲ್ಲ ಅಂದರೂ ಸ್ವಲ್ಪ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ತಾರೆ ಹಸ್ಬೆಂಡು. ಪಾಪ ಅವರು ಕೂಡ ಡ್ಯೂಟಿಗೆ ಹೋಗಬೇಕಾಗಿತ್ತು, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿಕೊಟ್ರು. ಇನ್ನು ನಾನು ಕೂಡ ಪೂಜೆ ಮುಗಿಸ್ಕೊಂಡು ಪಾಪು ಕೂಡ ನೋಡಿ ಆಟಾಡೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಸುಮ್ಮನೆ ಆಟಾಡ್ತಾಯಿದ್ರು. ಇನ್ನೇನು ಪೂಜೆ ಎಲ್ಲ ಮುಗಿಸ್ಕೊಂಡಾಯ್ತಲ್ವ, ಇನ್ನೇನು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡ್ಕೊಬೇಕು. ಆದರೆ ಫುಲ್ ದಿನದ ವ್ಲಾಗೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಹಾಗೆ ಅದನ್ನಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ. ಅದೇ ಬೇರೆ ಸ್ವಲ್ಪ ಕೋಲ್ಡ್ ಆಗಿದೆ, ವಾಯ್ಸು ನೀಟಾಗಿ ಕೇಳಿಸ್ತಿದ್ದಿಲ್ಲ ಗೊತ್ತಿಲ್ಲ. ಪಾಪ ಕೂಡ ಅಷ್ಟೇ ಆಟಾಡೋಕ್ಕೆಲ್ಲ ಬಿಟ್ಟಿದ್ದೆ. ಕೆಲವೊಂದೆಲ್ಲ ಆಟ ಸಾಮಾನು ಕೊಟ್ಟರೆ ಅವರು ಕೂಡ ಆಟಾಡ್ತಾರೆ. ಇನ್ನೇನು ಹಸ್ಬೆಂಡ್ ಕೂಡ ಟಿಫನ್ ತಿಂದುಬಿಟ್ಟು ಡ್ಯೂಟಿಗೆ ಹೋದರು. ಇನ್ನೇನು ನಾವು ಕೂಡ ಟಿಫನ್ ತಿಂದಿಲ್ಲ. ಪಾಪು ಕೂಡ ಅಷ್ಟೇ ಪಡ್ಡೆ ಮಾಡಿಕೊಡ್ತೀನಿ, ಮತ್ತು ಸಪ್ರೇಟಾಗಿ ಏನು ಮಾಡೋದಿಲ್ಲ. ಇನ್ನೇನು ನಾನು ಕೂಡ ಟಿಫನೆಲ್ಲ ತಿಂದು ಮುಗಿಸಾದ ನಂತರ ಫ್ರೂಟ್ ಜ್ಯೂಸ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಪ್ರೊಮೊಗ್ರಾನೇಟು ಮತ್ತು ಆ್ಯಪಲ್ನ ಸೇರಿ ಫ್ರೂಟ್ ಜ್ಯೂಸ್ ಮಾಡ್ಕೊಳ. ಅಂದರೆ ಯಾಕೋ ಫ್ರೂಟ್ಸ್ ಅಷ್ಟೊಂದು ತಿನ್ನಬೇಕು ಅನ್ನಿಸ್ತಾ ಇರಲಿಲ್ಲ, ಹಾಗಾಗಿ ಫ್ರೂಟ್ಸ್ ತಂದು ಕೂಡ ತುಂಬ ದಿವಸ ಆಯಿತು. ಹಾಗಾಗಿ ಜ್ಯೂಸ್ ರೀತಿ ಮಾಡ್ಕೊಂಡು ಕುಡಿಯೋಣ, ಸ್ವಲ್ಪ ಟಯರ್ಡ್ ಕಮ್ಮಿ ಆಗುತ್ತೆ ಅಂತೇಳಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಂದರೆ ಪಾಪುಗೆ ಹಣ್ಣು ಬಿಡಿಸ್ಕೊಟ್ರೆ ಏನು ಮಾಡಿದ್ರೆ ತಿನ್ನೋದಿಲ್ಲ, ಪ್ರತಿಯೊಂದು ಕಣ್ಣು ನೆಲಕ್ಕೆ ಎಸಿತಾಯಿದ್ರು ದಾಳಿಂಬೆ ಹಣ್ಣಿಂದು. ಹಾಗಾಗಿ ಅದ್ರ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಿದ್ದೆ. ಬೇಗ ಕೂಡ ಆಗುತ್ತೆ, ಚೆನ್ನಾಗಿ ಕೂಡ ಇರುತ್ತೆ ಅಂಥೇಳಿ. ಹಾಗೆ ಆ್ಯಪಲ್ ಜ್ಯೂಸ್ನ ಸಪ್ರೇಟಾಗಿ ಮಾಡ್ಕೊಳ್ತೀನಿ. ಎರಡು ಮಿಕ್ಸ್ ಮಾಡ್ಕೊಳ್ಳಲ್ಲ, ಯಾಕಂದರೆ ಪಾಪು ಕೆಲವು ಟೈಮ್ ಕುಡಿತಾರೆ, ಕೆಲವು ಟೈಮ್ ಕುಡಿಯೋದಿಲ್ಲ. ಹಾಗಾಗಿ ಸಪ್ರೇಟಾಗಿ ಜ್ಯೂಸ್ನ ಮಾಡ್ಕೊಳ್ತೀನಿ. ಇನ್ನೇನು ದಾಳಿಂಬೆನ ಬಿಡಿಸಿ ಎತ್ತಿಟ್ಕೊಂಡಿದ್ದೆ. ಪಾಪು ಕೂಡ ಅಷ್ಟೇ ಸ್ವಲ್ಪ ಟಿ ವಿ ಎಲ್ಲ ಹಾಕಿಬಿಟ್ಟು ಆಟಾಡೋಕ್ಕೆ ಬಿಟ್ಟು ಬಂದಿದ್ದೀನಿ. ಅವರು ಕೂಡ ಆಟಾಡ್ತಾಯಿದ್ರು. ಕೆಲವು ಟೈಮ್ ಮಾತ್ರ ಎತ್ಕೊಳ್ಳಿ ಅಂತ ಹಠ ಮಾಡ್ತಾರೆ ಅಷ್ಟೇ. ಇನ್ನು ಕೆಲವು ಟೈಮಲ್ಲಿ ಸುಮ್ಮನೆ ಆಟಾಡ್ತಾರೆ. ಟಿ ವಿ ಮೊಬೈಲ್ನ ಕೊಡೋಲ್ಲ, ಸ್ವಲ್ಪ ಟಿ ವಿ ನೋಡೋಕ್ಕಂತ ಬಿಡ್ತೀನಿ ಒಂದು 10-15 ನಿಮಿಷ. ಹಾಗಾಗಿ ಸುಮ್ಮನೆ ನೋಡ್ಕೊತ ಕೂತಿದ್ರು. ಏನಾದ್ರು ಕಾರ್ಟೂನ್ ಹಾಕ್ಕೊಟ್ರೆ, ಅದರಲ್ಲೂ ಕೋಲ್ಡ್ ಆಗಿರೋದ್ರಿಂದ ಅಷ್ಟೊಂದು ವಾಯ್ಸ್ ಕೊಡೋಕ್ಕಾಗ್ತಿಲ್ಲ. ಅದರಲ್ಲೂ ಮಿಡ್ ನೈಟಲ್ಲಿ ವಾಯ್ಸ್ ಕೊಡ್ತಾಯಿದ್ದೀನಿ. ಪಾಪು ಕೂಡ ಮಲ್ಕೊಂಡಿದ್ದಾನೆ, ಹಾಗಾಗಿ ನಿಧಾನಕ್ಕೆ ಮಾತಾಡ್ತಾಯಿದ್ದೀನಿ. ಇನ್ನೇನು ಫ್ರೂಟ್ಸ್ ಎಲ್ಲ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ದಾಳಿಂಬೆ ಹಣ್ಣು ಒಂದು ಕಡೆ ಹಾಕ್ಕೊಂಡಿದ್ದೀನಿ, ಹಾಗೆ ಜಾರ್ಗೆ ಅಂತ ಆ್ಯಪಲ್ ಕೂಡ ಹಾಕ್ಕೊಂಡಿದ್ದೀನಿ. ಅದರಲ್ಲೂ ಪಾಪುಗೆ ಆ್ಯಪಲ್ ಜ್ಯೂಸ್ ಅಂದರೆ ತುಂಬ ಇಷ್ಟ. ನೋಡಬೇಕು, ಪ್ರೊಮೊಗ್ರಾನೇಟ್ ಜ್ಯೂಸ್ ಕುಡಿತಾರಲ್ವ ನನಗೂ ಗೊತ್ತಿಲ್ಲ. ಅಂದರೆ ಒಂದು ಸರಿ ಮಾಡಿದ್ದೆ, ಅಷ್ಟೊಂದು ಇಷ್ಟಪಟ್ಟು ಕುಡ್ದಿರಲಿಲ್ಲ. ಮೇ ಬಿ ನೋಡಬೇಕು ಈ ಸರಿ ಕುಡಿತಾರೋ ಇಲ್ವೋ ಅಂತೇಳಿ. ಇನ್ನೇನು ನಾರ್ಮಲ್ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಆ್ಯಪಲ್ ಜ್ಯೂಸ್ ಮಾಡಿದ್ನಲ್ವ, ಆಲ್ರೆಡಿ ಅದು ಕುಡಿತಾಯಿದ್ರು. ಪ್ರೊಮೊಗ್ರಾನೇಟ್ ಜ್ಯೂಸ್ ಕುಡಿಯೋದಂದರೆ ಬೇಡ ಅಮ್ಮ ಅಂತಿದ್ರು, ಹಾಗಾಗಿ ಮಿಕ್ಸ್ ಮಾಡ್ತಾಯಿದ್ದೆ. ಸಪ್ರೇಟಾಗಿ ಲೋಟಕ್ಕೆ ಹಾಕ್ಕೊಟ್ಟಿದ್ದೆ, ಆದರೆ ಅವ್ರು ಯಾಕೋ ಇಷ್ಟಪಡ್ತಿರ್ಲಿಲ್ಲ. ಹಾಗಾಗಿ ಎರಡೂ ಮಿಕ್ಸ್ ಮಾಡಿಕೊಟ್ರೆ ಕುಡಿತಾರೆ ಅಂತ ಕೊಟ್ಟಿದ್ದೀನಿ. ಚೆನ್ನಾಗಿರುತ್ತೆ ಮನೇಲಿ ಈ ರೀತಿ ಮಾಡಿಕೊಡೋದ್ರಿಂದ. ನಾನು ಸ್ವಲ್ಪ ಇದಕ್ಕೆ ಹಾಲು ಅಷ್ಟೇ ಹಾಕ್ಕೊಂಡಿದ್ದೀನಿ, ಯಾವುದೇ ರೀತಿ ಸಕ್ಕರೆ ಬೆಲ್ಲ ಏನೂ ಯೂಸ್ ಮಾಡಿಲ್ಲ. ಹಣ್ಣು ತುಂಬ ಸಿಹಿಯಾಗಿದೆ, ಹಾಗಾಗಿ ಇನ್ನೇನು ಅವ್ರಿಗೂ ಕೂಡ ಕೊಟ್ಟೆ. ಅವರು ಇಷ್ಟಪಟ್ಟು ಕುಡಿತಾರೆ. ಈ ಥರ ಎಲ್ಲ ಮಾಡಿಕೊಡ್ತಾಯಿದ್ರೆ ಡೈಲಿ ಏನಾದರೂ ಕೊಡ್ತಾಯಿರ್ತೀನಿ. ಯಾಕಂದರೆ ಬೆಳಿಗ್ಗೆ ಊಟ ಮಾಡೋದಾಗ ತುಂಬ ಹೊತ್ತು ಆಟಾಡ್ತಾರೆ, ತದನಂತರ ಊಟ ಮಾಡ್ತಾರೆ ಅಂತೇಳಿ ಈ ಥರ ಜ್ಯೂಸ್ ಅಥವಾ ಫ್ರೂಟ್ಸ್ ಏನಾದರೂ ಕೊಡ್ತಾಯಿರ್ತೀನಿ ತಿನ್ನೋದಕ್ಕೆ ಅಂತೇಳಿ. ಇನ್ನೇನು ಆ್ಯಪಲ್ ಜ್ಯೂಸ್ ಕೂಡ ರೆಡಿ ಆಯ್ತಲ್ವಾ, ಸ್ವಲ್ಪ ಎತ್ತಿಟ್ಟಿದ್ದೆ, ಆಮೇಲೆ ಕುಡಿತಾರೆ ಅಂತೇಳಿ. ಅಮ್ಮ ಅದನ್ನು ಕೊಡು ಅಂತ ಹಠ ಮಾಡ್ತಿದ್ರು ಅಂತೇಳಿ ಅದನ್ನು ಕೂಡ ಕೊಟ್ಟಿದ್ದೀನಿ. ನೋಡಿ, ಅವ್ರಿಗಂತೂ ತುಂಬ ಇಷ್ಟ ಜ್ಯೂಸ್ ಅಂದರೆ, ಕುಡಿತಾ ಇದ್ದಾರೆ. ಇನ್ನೇನು ನನಗೂ ಕೂಡ ಎತ್ತಿಟ್ಕೊಂಡಿದ್ದೆ. ಪ್ರೊಮೊಗ್ರಾನೇಟ್ ಜ್ಯೂಸ್ ಅಂದರೆ ನನಗೂ ಇಷ್ಟ. ಆ್ಯಪಲ್ ಜ್ಯೂಸು ಸ್ವಲ್ಪ ಕುಡಿಯೋಣ ಅಂತ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಮತ್ತು ವ್ಲಾಗ್ನ ನಾನು ನೆಕ್ಸ್ಟ್ ಡೇ ಸಂಡೇ ಕಂಟಿನ್ಯೂ ಮಾಡ್ತಿದ್ದೀನಿ.
ಸಂಡೇ ಬೆಳಗ್ಗೆಯಿಂದನೇ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆರಾಮಾಗಿದ್ದೀನಿ, ಚೆನ್ನಾಗಿದೆ ವಾತಾವರಣ ಕೂಡ. ಅಷ್ಟೊಂದು ಇಬ್ನಿ ಏನು ಬಿದ್ದಿಲ್ಲ, ನಮ್ಮ ಕಡೆ ಕವಳ ಅಂತಾರೆ, ಅದೇನು ಅಷ್ಟೊಂದು ಇರಲಿಲ್ಲ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಂಡೇ. ಯಾಕಂದರೆ ಹಸ್ಬೆಂಡ್ಗೆ ಇವತ್ತು ಓವರ್ ಟೈಮ್ ಡ್ಯೂಟಿ ಕೂಡ ಇತ್ತು, ಹಾಗಾಗಿ ಅವ್ರು ಹೊರಡ್ತೀನಿ ಅಂದರು. ಹಾಗಾಗಿ ನಾನು ಇವತ್ತು ಬೆಳಗ್ಗೆಗೆ ಅಂತೇಳಿ ದೋಸೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ವಾಸ ಆದಮೇಲೆ ಮತ್ತೆ ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಸಂಡೇ ವ್ಲಾಗ್ನೇ ಹಾಕ್ತಾಯಿದ್ದೀನಿ. ಹಾಗೆ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಹೊಸ್ದಾಗಿ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾವಾಗಲೂ ನೋಡ್ತಾಯಿರಿ. ಹಾಗೆ ಒಂದು ಕಡೆ ಆಲೂಗಡ್ಡೆ ಬೇಯ ಕೂಡ ಇಟ್ಕೊಂಡಿದ್ದೀನಿ. ಆಲ್ರೆಡಿ 6:15 ಆಗಿದ್ರು, ಇಷ್ಟೊಂದು ಕತ್ಲೆ ರೀತಿ ಆಗಿತ್ತು, ಹಾಗಾಗಿ ಅದರಲ್ಲೂ ಸಖತ್ ಕವಳ ಬಿದ್ದಿತ್ತು. ಬೆಳಗಿನ ಜಾವ 5-5:30 ಅಷ್ಟೊಂದು ಚಳಿ ಅನಿಸಲ್ಲ, 6 ಗಂಟೆ ಮೇಲಾದರೆ ಸಖತ್ ಚಳಿ ಅನಿಸುತ್ತೆ ಕೂಡ. ಹಾಗಾಗಿ ಪಲ್ಯ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದು ಕಡೆ. ಇನ್ನೇನು ಒಗ್ಗರಣೆಗೆ ಅಂತ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಗೆ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. ನಿಮಗೆ ಆಪ್ಷನ್ ಬೇಕಾದ್ರೆ ಟೊಮೊಟೊ ಹಾಕ್ದೇ ಮಾಡ್ಕೊಬೋದು. ಹಾಗೆ ಕಡಲೆಬೇಳೆ ತೊಗೊಂಡಿದ್ದೀನಿ. ಇನ್ನೇನು ನಾನು ಎದ್ದು ಒಂದು 1/2 ಅವರ್ ಅಷ್ಟೇ, ಪಾಪು ಕೂಡ ಎದ್ದುಬಿಡ್ತಾರೆ. ಅಷ್ಟರೊಳಗಡೆ ಪಲ್ಯ ಎಲ್ಲ ರೆಡಿ ಮಾಡಿಕೊಂಡು ದೋಸೆ ರೆಡಿ ಮಾಡ್ಕೊಬೇಕು ಅಂತ ಬೇಗ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಎದ್ಮೇಲೆ ಎತ್ಕೊಳ್ಳಿ ಅಂದರೆ ತುಂಬ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಅವ್ರು ಹೇಳೋಷ್ಟ್ರೊಳಗಡೆ ಮಾಡ್ಕೊಂಬಿಡೋಣ ಅಂತ ಅಂದರೆ ಹಸ್ಬೆಂಡ್ ಇದ್ದರೂ ಕೂಡ ಕೆಲವು ಟೈಮ್ ಅಳ್ತಾರೆ, ಅಮ್ಮ ಎತ್ಕೊ ಅಂತೇಳಿ. ಯಾಕಂದರೆ ಬೆಳಗ್ಗೆ ಅವ್ರಿಗೂ ಹಾಲು ಕೊಡಬೇಕು, ಅವನು ಫ್ರೆಶ್ ಅಪ್ ಮಾಡಿ ಕರ್ಕೊಂಬರ್ಬೇಕು, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಪಾಪು ಎದ್ದೇಳೋಷ್ಟರಲ್ಲೇ ಪಲ್ಯ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದ್ರೆ ಚಪಾತಿ, ದೋಸೆ ಈ ಕಾಂಬಿನೇಷನಾಗಿ ಕೂಡ ತಿನ್ಬೋದು. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ಇಲ್ಲೂ ಕೆಲಸ ಮಾಡ್ಕೊಳ್ತಿದ್ದೀನಿ, ಅಲ್ಲೂ ಕೆಲಸ ಮಾಡ್ಕೊಬೇಕು. ಯಾಕಂದರೆ ಪಾಪ ಅವ್ರು ಎದ್ದೇಳ್ತಾರೆ ಅಂತ ನೋಡ್ತಾನೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಎದ್ಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಅವ್ರು ಎದ್ದಿದ್ದಾರಿಲ್ಲ ಅಂತ ಹೋಗ್ಬಿಟ್ಟು ನೋಡ್ಬಿಟ್ಟು ಬರ್ತಿದ್ದೆ. ಹಸ್ಬೆಂಡ್ ಫ್ರೆಶ್ ಅಪ್ ಆಗೋಕ್ಕೆ ಕೂಡ ಹೋಗಿದ್ರು ಪಾಪ ಅವರು. ಹಾಗಾಗಿ ನನಗೆ ಹುಷಾರಿಲ್ಲ ಅಂದರೆ ಅವರೇ ಎಷ್ಟೋ ಸರಿ ನನಗೆ ಅಡುಗೆ ಮಾಡಿಕೊಡ್ತಿದ್ರು. ಆದರೆ ಈ ಸರಿ ಅವ್ರಿಗೆ ಡ್ಯೂಟಿ ಕೂಡ ಇರೋದ್ರಿಂದ ಈ ಸರಿ ಮಾಡಿಕೊಡೋಕ್ಕಾಗಿಲ್ಲ. ನಿಧಾನಕ್ಕೆ ಮಾಡಮ್ಮ, ಪರವಾಗಿಲ್ಲ, ನಾನು ಲೇಟಾಗಿ ಹೋಗ್ತೀನಿ ಅಂದರು ಪಾಪ. ಆದರೂ ಕೂಡ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತಾಯಿದ್ದೀನಿ. ಇನ್ನೇನು ಪಲ್ಯ ಕೂಡ ಒಗ್ಗರಣೆಯಲ್ಲಿ ಹಾಕ್ಕೊಂಡೆ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಹಾಗೆ ಆಲೂಗಡ್ಡೆ ಕೂಡ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಒಂದು 2-3 ವಿಷಿಲಂತೂ ಕೂಗಿಸ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ರೆ. ನಾನು ಹೇಳಿದ್ನಲ್ವ, ಆಪ್ಷನ್ ಇರುತ್ತೆ, ಟೊಮೊಟೊ ಹಾಕದೆ ಕೂಡ ಮಾಡ್ಕೊಬೋದು, ಅಥವಾ ಬರೀ ಈರುಳ್ಳಿ ಪಲ್ಯ ರೀತಿ ಕೂಡ ಮಾಡ್ಕೊಬೋದು. ನನಗೆ ಅಷ್ಟೊಂದು ಇಷ್ಟಪಡ್ತೀನಲ್ಲ ಈರುಳ್ಳಿ ಪಲ್ಯ, ಹಾಗಾಗಿ ಆಲೂಗಡ್ಡೆ ಪಲ್ಯನೇ ಮಾಡ್ತಾಯಿದ್ದೀನಿ. ಹಾಗೆ ಇದ್ರ ಜೊತೆ ನಾನು ಯಾವುದೇ ರೀತಿ ಚಟ್ನಿ ಅದೇನು ಮಾಡ್ತಾಯಿಲ್ಲ, ಬರೀ ಪಲ್ಯ ದೋಸೆ ಅಷ್ಟೇ ರೆಡಿ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಾದ ನಂತರ ಇದಕ್ಕೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಆಲೂಗಡ್ಡೆ ಕೂಡ ಅಷ್ಟೇ 3 ವಿಷಿಲ್ ಕೂಗಿಸ್ಕೊಂಡಿದ್ದೀನಿ. ತೀರಾ ಮೆತ್ತಗೆ ಬೇಯಿಸ್ಕೊಳ್ಳೋಲ್ಲ, ಮೀಡಿಯಮ್ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಸಿಪ್ಪೆ ಎಲ್ಲ ಸುಲಿದು ಎತ್ತಿಟ್ಕೊಂಡು, ತದನಂತರ ಅಂದರೆ ಈರುಳ್ಳಿ ಗೋಲ್ಡನ್ ಕಲರ್ ಬಂದಾದ್ಮೇಲೆ ಟೊಮೊಟೊ ಕೂಡ ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕಂದಿಸ್ಕೊಳ್ತೀನಿ. ತದನಂತರ ಆಲೂಗಡ್ಡೆನ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಕೂಡ ಇರುತ್ತೆ. ನೋಡಿ, ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೇನು ದೋಸೆ ಕೂಡ ರೆಡಿ ಮಾಡ್ಕೊಬೇಕು. ಮತ್ತು ಇವತ್ತು ಸಂಡೇ ಪಲ್ಸ್ ಪೋಲಿಯೋ ಕೂಡ ಇದೆ, ಹಾಗಾಗಿ ಪಾಪುವ್ರನ್ನ ಕೂಡ ಕರ್ಕೊಂಡು ಪಲ್ಸ್ ಪೋಲಿಯೋ ಬೂತ್ ಕೂಡ ಹೋಗಬೇಕು. ಇನ್ನೇನು ಆಲೂಗಡ್ಡೆ ಕೂಡ ಎಲ್ಲ ಸಿಪ್ಪೆ ಬಿಡಿಸಿ ಎತ್ತಿಟ್ಕೊಂಡು ಸ್ಮ್ಯಾಶ್ ಮಾಡಿ ರೀತಿ ಇಟ್ಕೊಂಡಿದ್ದೀನಿ. ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಆಲೂಗಡ್ಡೆನ. ಸ್ವಲ್ಪ ಬಿಸಿ ಇತ್ತು, ಹಾಗಾಗಿ ನಿಧಾನಕ್ಕೆ ಮಾಡ್ಕೊಳ್ತಿದ್ದೀನಿ. ಇನ್ನೇನು ಒಗ್ಗರಣೆ ಹಾಕ್ಕೊಂಡಿರುವಂತಹ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ನೀರನ್ನು ಹಾಕ್ಕೊಂಡು ಕೂಡ ಸ್ವಲ್ಪ ತೆಳು ರೀತಿ ಕೂಡ ಮಾಡ್ಕೊಬೋದು ಪಲ್ಯನ. ನಾನು ಅದೇ ಗಟ್ಟಿ ರೀತಿಯೇ ದೋಸೆಗೆ ಚೆನ್ನಾಗಾಗುತ್ತೆ, ಬಿಟ್ಟರೆ ಚಪಾತಿಗೂ ಕೂಡ ಚೆನ್ನಾಗಾಗುತ್ತೆ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ತದನಂತರ ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಆಲೂಗಡ್ಡೆ ಪಲ್ಯ, ತುಂಬ ಟೇಸ್ಟಿಯಾಗಿ ಕೂಡ ಆಯಿತು. ಇನ್ನೇನು ಒಂದು ಕಡೆ ದೋಸೆ ಕೂಡ ರೆಡಿ ಮಾಡ್ಕೊಬೇಕು. ಹಸ್ಬೆಂಡ್ ಡ್ಯೂಟಿಗೆ ಹೋಗಿ ಲೇಟ್ ಆಗುತ್ತೆ ಅಂತ ಇಷ್ಟು ಸಾಧ್ಯನೋ ಅಷ್ಟು ಬೇಗ ಮಾಡ್ಕೊಂಡೆ. ಪಲ್ಯ ಮಾಡಿ ಮುಗಿಸೋಷ್ಟ್ರೊಳಗಡೆ ಪಾಪು ಕೂಡ ಎದ್ದುಬಿಟ್ರು. ಅವನು ಕೂಡ ಫ್ರೆಶ್ ಮಾಡಿ ಕರ್ಕೊಂಬಂದು ಅವ್ರಿಗೂ ಕೂಡ ಒಂದು ಕಡೆ ಹಾಲಿಗೆ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಕಡೆ ನಮಗೆ ಅಂತ ಟೀ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಟೀ ಕುಡಿದ್ರೆ ಮೈಂಡ್ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ನಿಧಾನಕ್ಕೆ ಕೆಲಸ ಮಾಡ್ಕೊಬೋದು ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಯಾವಾಗಲೂ ನಮ್ಮನೆ ಬೆಲ್ಲದ ಟೀನೇ ಅಷ್ಟು ಇಷ್ಟಪಟ್ಟು ಕುಡಿಯೋದು. ಹಾಗಾಗಿ ಒಂದು ಕಡೆ ಹಾಲಿಗೆ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಪಾಪುಗೆ. ನೋಡಿ, ಆಲ್ರೆಡಿ ಎದ್ದು ಬಂದುಬಿಟ್ಟಿದ್ದಾರೆ. ಇನ್ನೇನು ಇವ್ರಿಗೂ ಕೂಡ ಹಾಲು ಕುಡಿಸಿ ಆಟಾಡಕ್ಕೆ ಬಿಟ್ಬಿಟ್ರೆ ಸುಮ್ಮನೆ ಆಡ್ತಾರೆ. ಇನ್ನೇನು ಒಂದು ಕಡೆ ದೋಸೆಗೂ ಅಂತ ಕೂಡ ರೆಡಿ ಮಾಡ್ಕೊಳ್ತಿದ್ದೀನಿ. ನೋಡಿ, ದೋಸೆ ಕೂಡ ಆಗಿದೆ. ಪಾಪು ಕೂಡ ಅಷ್ಟೇ ಸ್ವಲ್ಪ ದಪ್ಪವಾಗಿ ಒಯ್ತೀನಿ ದೋಸೆನ. ಪಾಪು ಕೂಡ ಇದನ್ನೇ ತಿನ್ನಿಸ್ತೀನಿ, ಮತ್ತು ಸಪ್ರೇಟಾಗಿ ಏನು ಮಾಡೋಕ್ಕೆ ಹೋಗೋದಿಲ್ಲ ಅವ್ರಿಗೆ ಅಂತೇಳಿ.
ಇನ್ನೇನು ಹಸ್ಬೆಂಡ್ ಕೂಡ ಅಷ್ಟೇ ತಿಂಡಿ ತಿಂದುಬಿಟ್ಟು ಡ್ಯೂಟಿಗೆ ಹೊರಡ್ತಾರೆ. ಇನ್ನೇನು ಪಾಪು ನಾನು ಅಷ್ಟೇ ಟಿಫನ್ ತಿಂದ್ಕೊಬೇಕು. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ದೋಸೆ ಬಂದಿದ್ವು. ನಾನು ದೋಸೆ ಹಿಟ್ಟಿಗೆ ಹೆಸರು ಕಾಳು ಹಾಗೆ ಕಡಲೆಕಾಳು ಹಾಗೆ ಉದ್ದಿನ ಕಾಳನ್ನು ಹಾಕ್ಕೊಂಡು ನೈಟೇ ನೆನೆಸಿ ರುಬ್ಬಿತ್ತಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಸಿರಿಧಾನ್ಯಗಳನ್ನ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಕೂಡ ದೋಸೆ ಬರುತ್ತೆ. ಅಂದರೆ ನಾನು ರೇಷನ್ ಅಕ್ಕಿನೇ ನೆನೆಸೋದು, ಹಾಗಾಗಿ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ದೋಸೆ. ಇನ್ನೇನು ಹಸ್ಬೆಂಡ್ ಕೂಡ ದೋಸೆ ತಿಂದ್ಬಿಟ್ಟು ಹೊರಟರು. ಇನ್ನೇನು ನಮಗೂ ಕೂಡ ದೋಸೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಪಲ್ಯಕ್ಕೆ ಹಾಗೆ ದೋಸೆ ಕಾಂಬಿನೇಷನ್. ಪಾಪು ಕೂಡ ತಿನ್ನಿಸ್ಬಿಟ್ಟು ಇನ್ನೇ ಫ್ರೆಶ್ ಅಪ್ ಮಾಡಿ ಕರ್ಕೊಂಡು ಪಲ್ಸ್ ಪೋಲಿಯೋಗೆ ಅಂತ ಹೋದೆ. ಪಲ್ಸ್ ಪೋಲಿಯೋ ಕೂಡ ಹಾಕಿಸ್ಕೊಂಡು ಕರ್ಕೊಂಬಂದಿದ್ದೀನಿ. ಹಾಗೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.